ಮೂಡಿಗೆರೆ ತಾಲೂಕು ವಸ್ತಾರೆ ಹೋಬಳಿ ಆಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸೆಮಕ್ಕಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವು ವರ್ಷಗಳಿಂದ ದುರಸ್ತಿ ಕಾಣದೆ ಹದಗೆಟ್ಟಿದ್ದು, ಇದರಿಂದ ಬೇಸತ್ತ ಗ್ರಾಮಸ್ಥರು ರಸ್ತೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳಿಗೆ ಶಾಸಕರಿಗೆ ಬಿಡುಗಡೆ ಮಾಡಿ ರಸ್ತೆ ಅಭಿವೃದ್ಧಿಪಡಿಸಿದಂತ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ರಸ್ತೆ ಅಭಿವೃದ್ಧಿಪಡಿಸದ ನಯನ ಮೋಟಮ್ನವರಿಗೆ ಎಲ್ಲಿಯವರೆಗೆ ಹೋರಾಟ ನಮಗೆ. ಗ್ರಾಮಸ್ಥರು ಮಾತನಾಡಿ, ಮಳೆಗಾಲದಲ್ಲಿ ಓಡಾಡಲು ತೀವ್ರ ತೊಂದರೆಯಾಗುತ್ತಿದೆ. ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು, ರೋಗಿಗಳು ಆಸ್ಪತ್ರೆಗೆ ತೆರಳಲು ಹರಸಾಹಸ ಪಡಬೇಕಿದೆ ಎಂದು ಮಾತನಾಡಿದರು. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಉಡಾಫೆ ಉತ್ತರ ನೀಡುತ್ತಾರೆ. ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈ ಕೂಡಲೇ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಬೇಕು. ಇಲ್ಲವಾದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಆಣೂರು ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಹುಣಸೆಮಕ್ಕಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 40 ಕುಟುಂಬಗಳು ನಾವು ವಾಸವಾಗಿದ್ದೀವಿ. ಈ ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥ 40 ಕುಟುಂಬಗಳು ಇಲ್ಲಿ ವಾಸವಾಗಿದ್ದೀವಿ. ಈ ರಸ್ತೆ ಸುಮಾರು 15 ವರ್ಷಗಳಿಂದ ಈ ಹಾಳು ಬಿದ್ದಿದೆ. ಏನು ನಾವು ಶಾಸಕರುಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ರು ಕೂಡ ಏನು ಒಂದು 500ರಿಂದ 600 ಮೀಟರಷ್ಟು ರಸ್ತೆ ಏನು ಹಾಳಾಗಿದೆ. ಹಾಗಾಗಿ ಇವು ಶಾಸಕರುಗಳು ಈ ಅನುದಾನವನ್ನು ಬಿಡುಗಡೆಗೊಳಿಸದೆ ಕೇವಲ 100 ಮೀಟರಷ್ಟು ಮಾಡಿ ನಮ್ಮ ಕರ್ತವ್ಯ ಮುಗೀತು ಅಂತೇಳಿ ಇವತ್ತು ನಾವು ಇಲ್ಲಿ ಏನು ಅನುದಾನವನ್ನು ಬಿಡುಗಡೆಗೊಳಿಸಿಲ್ಲ. ಹಾಗಾಗಿ ಇವತ್ತು ಹುಣಸೆಮಕ್ಕಿ ಗ್ರಾಮಸ್ಥರು ಇವತ್ತು ಏನು ಹಲವು ಬಾರಿ ಕೂಡ ಶಾಸಕರಿಗೆ ಮನವಿ ಮಾಡಿದ್ರು ಕೂಡ ಏನು ಇವತ್ತೇನು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಮಸ್ಯೆ ಆಗಿದೆ, ವೃದ್ಧರು ಇದ್ದೀವಿ, ಮತ್ತು ಇಲ್ಲಿ ಮಹಿಳೆಯರು ಕೂಡ ಇದ್ದೀವಿ. ಹಾಗಾಗಿ ಈ ರಸ್ತೆ ತುಂಬ ಹಾಳಾಗಿರೋದ್ರಿಂದ ನೀವು ಇಲ್ಲಿ ಕಾಣ್ತಾ ಇದ್ದೀರಿ, ರಸ್ತೆ ಗಿಡಗಂಟೆಗಳಿಂದ ತುಂಬಿದೆ, ಗುಂಡಿಗಳಿಂದ ತುಂಬಿದೆ. ಮಳೆಗಾಲ ಬಂತಂದರೆ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಇವತ್ತೇನು ನಾವು ಶಾಸಕರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಮಾಧ್ಯಮದ ಮುಖಾಂತರ ಈ ಕೂಡಲೇ ಈ ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕು. ಇವತ್ತು ಏನಪ್ಪ ನಾವು ತುಂಬ ದಿವಸದಿಂದ ಶಾಸಕರಿಗೂ ಮನವಿ ಸಹ ಕೊಟ್ಟರು ಸಹ ನಮ್ಮ ಗ್ರಾಮದ ಬಗ್ಗೆ ನಿಗಾ ವಹಿಸ್ತಲೇ ರೋಡಿನ ಬಗ್ಗೆ ರೋಡ್ ತುಂಬ ಹಾಳಾಗಿದೆ ಅಂತ ಹೇಳ್ಕೊಂಡು 2-3 ಸತಿ ಹೋಗಿ ಭೇಟಿ ಮಾಡಿದ್ರು ಸಹ ಅವರು ನಮ್ಮ ಮಾತಿಗೆ ಮನವಿ ಕೊಡದಲ್ಲೇ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಪ್ರಶ್ನೆಯನ್ನು ಕರೆಸಿ ನಮ್ಮ ರೋಡನ್ನು ಅಭಿವೃದ್ಧಿ ಮಾಡಿಕೊಡಿ ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ ಗ್ರಾಮಸ್ಥರು ಸೇರಿ. ಅದು ಈ ಗುಂಡಿಗಳು ಮಕ್ಕಳು ಬೆಳಗ್ಗೆ ಬೇಗನೆ ಹೋದ್ರು ಸಹ ಮಳೆಯಲ್ಲಿ ಚರಂಡಿ ಸಹ ದುರವಸ್ಥೆಯಲ್ಲಿದೆ. ಚರಂಡಿ ಸಹ ಆಗಿಲ್ಲ. ಚರಂಡಿಯಿಂದ ಮತ್ತು ರೋಡಲ್ಲೇ ಸಹ ನೀರು ಉಳ್ತಿರ್ತದೆ. ಅದ್ರ ಮೇಲೆ ಆಸೆ ಮಕ್ಕಳು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ದಯಮಾಡಿ ಇನ್ನು ಮುಂದೆ ಆದರೂ ಶಾಸಕರುಗಳು ನಮ್ಮ ಗ್ರಾಮದ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿ ಅಭಿವೃದ್ಧಿಪಡಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಿಸ್ತೇವೆ. ಇವತ್ತು ಹಲವಾರು ಸಮಸ್ಯೆಗಳು ಇದ್ದಾವೆ. ಕೂಡಲೇ ಈ ಪಕ್ಕದಲ್ಲಿ ಇರ್ತಕ್ಕಂಥ ಮಾವಿನ ಗ್ರಾಮದ ಕೂಡ ರಸ್ತೆ ಆಗಿಲ್ಲ. ಆ ರಸ್ತೆ ಸಮಸ್ಯೆ ಆಗ್ಬೋದು, ಆಮೇಲೆ ಶಾಲೆ ಸಮಸ್ಯೆ ಆಗ್ಬೋದು, ನೀರಿಂದ ಆಗ್ಬೋದು, ಪ್ರತಿಯೊಂದು ಕೂಡಲೇ ಶಾಸಕರು ಗಮನ ಹರಿಸಿ ಕೂಡಲೇ ಮಾಡಿಕೊಡ್ಲಿಲ್ಲ ಅಂತಂದರೆ ನಾವು ಬಹುಜನ ಸಮಾಜ ಪಾರ್ಟಿ ಬ್ಲಾಕ್ ಅಧ್ಯಕ್ಷನಾಗಿ ದೊಡ್ಡ ಹೋರಾಟ ಮಾಡಬೇಕಾಗತ್ತಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. ಜೊತೆಗೆ ಈ ಗ್ರಾಮದಲ್ಲಿ ಅನೇಕ ಕುಟುಂಬಗಳಿಗೆ ನಿವೇಶನವಿಲ್ಲ. ಇದೇ ಗ್ರಾಮದ ಸರ್ವೆ ನಂಬರ್ 73ರಲ್ಲಿ 5 ಗುಂಟೆ ಜಾಗವಿದ್ದು ಈ ಸ್ಥಳದಲ್ಲಿ ಲೇಔಟ್ ಮಾಡಿ ರೈತರಿಗೆ ನಿವೇಶನ ಹಂಚಬೇಕು ಎಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ PDO ಅವರಿಗೆ ಮನವಿ ಸಲ್ಲಿಸಿದರು. ದಯಮಾಡಿ ಇಲ್ಲೇನು ನಿವೇಶನ ರೈತರಿದ್ದೀವಿ ಅವ್ರನ್ನ ಗುರುತಿಸಿ ಈ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದನ್ನು ನಿವೇಶನ ರೈತರಿಗೆ ಹಂಚಿಕೆ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ನಾವು ಇಲಾಖೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಹೇಳಿ. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಮನೆಗಳಿಗೆ ಆದಷ್ಟು ಬೇಗ ಮನೆ ಕಟ್ಟಿಕೊಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನನಗೆ ಈ ಮನೆ ಒಳಗೆ ಇರೋಕ್ಕೆ ಭಯ ಆಗ್ತಿದೆ. ಮಳೆ ಜಾಸ್ತಿಯಿಂದ ಗೆರೆ ಎಲ್ಲ ಕುಸಿದು ಹೋಗ್ತಿದೆ. ಒಂದು ತಡೆಗೋಡೆ ಮಾಡಿಕೊಡ್ಬೇಕು, ಒಂದು ಬಾಕ್ಸ್ ಸ್ಟ್ಯಾಂಡ್ ಆಗ್ಬೇಕಂತ ಕೇಳ್ಕೊಡ್ತೀನಿ.